ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಈ ದಿನ ನಮ್ಮ ಪ್ರಜಾಪ್ರಭುತ್ವದ ಪಿತಾಮಹ, ನಮ್ಮೆಲ್ಲರಿಗೂ ಹಕ್ಕನ್ನು ತಂದುಕೊಟ್ಟಂತಹ ಸಂವಿಧಾನ ಶಿಲ್ಪಿ, ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು, 134ನೇ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಮೊದಲಿಂದ ತುಂಬ ಈ ಬೈಕ್ ಟ್ಯಾಕ್ಸಿ ಏನಿದೆ ತುಂಬ ಕಷ್ಟಪಟ್ಟು ನೀವು ಜೀವನ ಸಾಗಿಸ್ತಾ ಇರೋದು ನಮಗೆಲ್ಲ ಸುಮಾರು ಟೈಮು ಪವನ್ ಕುಮಾರ್ ಅವರು, ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸುಮಾರು ಅವರಿಬ್ಬರೂ ಒಂದು 3-4 ತಿಂಗಳಿಂದ ಸತತವಾಗಿ ಆಫೀಸಿಗೆ ಬರೋದು, ಇದ್ರ ಬಗ್ಗೆ ಮಾತಾಡೋದು, ಅಧ್ಯಕ್ಷಕ್ಕೆ ತಿಳಿಸೋದು, ಮತ್ತು ಇವ್ರನ್ನ ಮೀಟ್ ಮಾಡಿರೋವಂಥದ್ದು ಭಾಳ ಇಲ್ಲಿ ತನಕನೂ ನಡ್ಕೊಂಬಂದಿದೆ. ಆಮೇಲೆ ಇದೊಂದು ನಿಮ್ಮ ಒಂದು ಏನು ಕೋರ್ಟಿನಲ್ಲಿ ಕೇಸಿತ್ತು, ಆ ಕೇಸು ಏನಾಗುತ್ತೆ ಅನ್ನೋದನ್ನು ನೋಡಿ ಮುಂದುವರೆಯೋಣ ಅಂಥೇಳಿ ನಾವು ಇಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ವಿ. ಅದೇ ರೀತಿ ಇನ್ನು ಮುಂದೇನೂ ಸಹ ಅದು ಏನೇ ಬರಲಿ ನಿಮ್ಮಿಂದೆ ನಾವಿರ್ತೀವಿ, ಅದಕ್ಕೆ ಹೋರಾಟಕ್ಕೆ ನಮ್ಮ ಬಲನೂ ಸ್ವಲ್ಪ ಕೊಡ್ತೀವಿ ಅಂತೇಳಿ ಕಾನೂನಾತ್ಮಕವಾಗಿ ಏನಿರುತ್ತೆ ಅದನ್ನು ಹೋರಾಟ ನಾವು ಮಾಡೋಣ. ಕಾನೂನಿನ ಚೌಕಟ್ಟಿನೊಳಗಡೆ ನಮ್ಮ ಹೋರಾಟ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಅದನ್ನು ಹೇಳ್ತಾ ನಮ್ಮ ಪವನ್ ಕುಮಾರ್ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಚಾಲಕ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಆಮೇಲೆ ಇಲ್ಲಿ ಯಾರು ಬರ್ತಾ ಮಳೆ ಸಿಗಾಕೊಂಡು ಅಥವಾ ಬರೋಕ್ಕಾಗದಿರೋರಿಗೂ ನನ್ನ ಒಂದು ಥ್ಯಾಂಕ್ಸ್. ಯಾಕಂದರೆ ಅವರೊಂದು ಪ್ರಯತ್ನ ಮಾಡ್ತಿದ್ದಾರೆ. ನಾವು ಈ ಒಂದು ಸಂಸ್ಥೆ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಒಬ್ಬ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರು ಅನ್ನೋಕ್ಕಿಂತ ನಾನೊಂದು ಹ್ಯೂಮನ್ ರೈಟ್ಸ್ ಆ್ಯಂಡ್ ಆಂಟಿ ಕರಪ್ಷನ್ ಬ್ರಿಗೇಡ್, ಈ ಒಂದು ಸಂಸ್ಥೆಯಲ್ಲಿ ಒಂದು ನಮ್ಮದೇ ಆದಂಥ ಒಂದು ವಿಂಗ್ ಇದೆ, ಅದು ಬೈಕ್ ಟ್ಯಾಕ್ಸಿ ವಿಂಗ್. ಆ ವಿಂಗಲ್ಲಿ ಒಬ್ಬ ಜನರಲ್ ಸೆಕ್ರೆಟರಿಯಾಗಿ ನಿರ್ವಹಿಸ್ತಿರೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಸಂಸ್ಥೆ ಇದೊಂದು ದೊಡ್ಡ ಕುಟುಂಬ. ಈ ಕುಟುಂಬದಲ್ಲಿ ಎಲ್ಲ ಒಬ್ಬ ಗಣ್ಯ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಮೊನ್ನೆ ಒಂದು ಹ್ಯೂಮನ್ ರೈಟ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅವತ್ತಿನ ದಿವಸ ನಮ್ಮ ಲೋಕಾಯುಕ್ತ ಹೆಡ್ ಅವರು ಸಂತೋಷ್ ಹೆಗಡೆ ಅವರು ಬಂದಿದ್ದರು. ಮತ್ತು ಇದೇ ಥರನೇ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವ್ರ ಹೆಸರು ಹೇಳ್ಬೋದೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಮತ್ತೆ ನಾವು ನಮ್ಮ ಒಂದು ಹೇಳ್ಬೋದು, ಯಾಕೆ ಅಂತಂದರೆ ಅವರು ನ್ಯಾಯಕ್ಕೋಸ್ಕರ ಓಡಾಡೋಂಥ ವ್ಯಕ್ತಿಗಳು. ಹಾಂ ಸರ್, ಅದರಲ್ಲಿ ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಅವರು ನಮಗೋಸ್ಕರ, ನಮ್ಮ ಪಬ್ಲಿಕ್ಗೋಸ್ಕರ ಹೋರಾಡೋದಂಥ ವ್ಯಕ್ತಿಗಳವರೆಲ್ಲ. ನಮ್ಮ ಹಕ್ಕುಗಳನ್ನ ಏನು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿಗಳವರು. ಹೇಳ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕಂಟಿನ್ಯೂ. ಮತ್ತು ನಾವು ಆ್ಯಕ್ಚುಲಾಗಿ ಈ ಒಂದು ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟು ಒಂದು 4 ತಿಂಗಳು ಆಗಿರ್ಬೋದು ಅಷ್ಟೇ ಸರ್, 4-5 ತಿಂಗಳು. 5 ತಿಂಗಳು, ಈ ಒಂದು 5 ತಿಂಗಳ ಜರ್ನಿಯಲ್ಲಿ ಭಾಸ್ಕರ್ ಸರ್ ಹತ್ರ ನಾವು ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿದ್ದೀವಿ. ಸೊ ಇವರ ಒಂದು ವ್ಯಕ್ತಿತ್ವನ ನಾವು ನೋಡ್ಬಿಟ್ಟು, ನಮ್ಮ ಒಂದು ಕಷ್ಟ ಶ್ರಮನ ಅವ್ರು ನೋಡ್ಬಿಟ್ಟು, ನಾವು ಮೊದಲನೇ ದಿವಸ ಪರಿಚಯ ಆಗಿದ್ದ ದಿವಸದಿಂದನೂ ನಮ್ಗೆ ಹೇಳ್ತಾ ಬಂದಿದೆ ಅಂದರೆ, ಏನಪ್ಪ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ನಿಮ್ಗೆ ಏನು ತೊಂದರೆಗಳು, ನಮ್ಮಿಂದ ಏನಾರು ಆಗಬೇಕಾ ಅಂತ ಕೇಳ್ಕೊಂಡ್ಬಂದಿದ್ರು. ಸೊ ನಾವು ಅವಾಗ ಕೇಸ್ ನಡೀತಾ ಇತ್ತು, ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಸ್ ನಡೀತಾ ಇತ್ತು. ಅವಾಗ ನಾವು ಯಾವುದೇ ಥರದ ನಿರ್ಧಾರ ತೊಗೊಳ್ಳೋಂಥ ಅಥವಾ ಒಂದು ಡಿಸಿಷನ್ ತೊಗೊಳ್ಳೋಂಥ ನಾವೊಂದು ಸ್ಟೇಜಲ್ಲಿ ಇರಲಿಲ್ಲ. ತುಂಬ ಕನ್ಫ್ಯೂಷನ್ ಇದ್ವಿ, ನಾನು ಅಂತಲ್ಲ ನಮ್ಮೆಲ್ಲ ರೈಡರ್ಸ್. ಸೊ ನಮ್ಮ ಭಾಸ್ಕರ್ ಸರ್ ಒಂದು ಮಾರ್ಗದರ್ಶನದಿಂದ ವೆಯ್ಟ್ ಮಾಡಿ ಒಂದು ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡಿ ಮುಂದಿನ ಏನು ನಿರ್ಧಾರ ತೊಗೊಳ್ಬೇಕು ಅನ್ನೋದನ್ನ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಅವ್ರು ಹೇಳಿದರು. ಅವತ್ತು ಆ ಸರ್ ಹೇಳಿದ್ದು ಇವತ್ತಿನ ದಿವಸ ಇಲ್ಲಿ ನಾವು ಸೇರಿದ್ದೀವಿ. ಮತ್ತು ನೆಕ್ಸ್ಟ್ ಮುಂದಿಂದು ಈ ಒಂದು ಮುಖ್ಯವಾಗಿ ನಾವು ಸೇರ್ಕೊಂಡಿರುವಂಥ ನಾವೆಲ್ಲ ಬಂದು ಸೇರುವಂಥ ಮುಖ್ಯ ಉದ್ದೇಶ, ನಮ್ಮ ಈಗ ಹೈಕೋರ್ಟ್ ಕಡೆಯಿಂದ ಆದೇಶ ಆಗಿದೆ. 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಅಲ್ವಣ್ಣ? ಏಪ್ರಿಲ್ 2ನೇ ತಾರೀಕಿಗೆ ಆದೇಶ ಬಂದಿದೆ. ಮುಂದಿನ 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಸ್ಟಾಪ್ ಮಾಡಬೇಕು. ಇದರಲ್ಲಿ ಎರಡು ಇದೆ, ಒಂದು ಪಾಸಿಟಿವ್ ಇದೆ. ಅದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇದರಲ್ಲಿ 2 ಇದೆ, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಪಾಸಿಟಿವ್ ಏನು ಅನ್ನೋದಾಯ್ತಂದ್ರೆ, ಈ ಒಂದು 6 ವಾರದಲ್ಲಿ
ವಾರದೊಳಗಡೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಆ ಬರೀ ನಿಲ್ಸೋದು ಇದು ಒಂದು ನೆಗೆಟಿವ್ ಅಂತ ತಗೊಂಡ್ರೆ, ನೆಕ್ಸ್ಟ್ ಪಾಸಿಟಿವ್ ಏನಂತ ಹೇಳಿದ್ರೆ, ನಮ್ಮ ಒಂದು ಬೈಕ್ ಟ್ಯಾಕ್ಸಿನ ಲೀಗಲ್ ಆಗಿ ಮಾಡ್ತೀನಿ ಅಂತ ಗೌರ್ಮೆಂಟ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಗೌರ್ಮೆಂಟ್ ಅನ್ನೋಕ್ಕಿಂತ ಕೋರ್ಟ್ ಒಂದು ಆದೇಶ ಮಾಡ್ತಾ ಇದೆ. ಏನಂತ, ನೆಕ್ಸ್ಟ್ 6 ವೀಕ್ಸ್ ಆದ್ಮೇಲೆ 3 ತಿಂಗಳಿನ ಗಡುವಿನ ಒಳಗಡೆ ಒಂದು ನೀತಿ ನಿಯಮಾವಳಿ ಮಾಡಬೇಕು. ಅದು ಹೆಂಗೆ ಅಂತ ಹೇಳಿದ್ರೆ, ಈಗ ಬೇರೆ ಎಲ್ಲ ಚಾಲಕ ಮಿತ್ರರಿಗೆ ಅಂದ್ರೆ ಆಟೋದವರಾಗಿರ್ಬೋದು ಇಲ್ಲ ಕ್ಯಾಬಿನವರಾಗಿರ್ಬೋದು, ಅವರಿಗೆಲ್ಲ ಏನೊಂದು ಸೆಟ್ ಆಫ್ ರೂಲ್ಸ್ ಇದೆಲ್ಲ, ಅದೇ ತರ ರೂಲ್ಸ್ ಬೈಕ್ ಟ್ಯಾಕ್ಸಿಗೆ ಬರಬೇಕು. ಆ ಬೈಕ್ ಟ್ಯಾಕ್ಸಿಗೆ ಬಂತು ಅಂದ್ರೆ ಅದ್ರ ಪ್ರಕಾರ ಯಾವುದೇ ಅಗ್ರಿಗೇಟರ್ ಆಗಲಿ ಮುಂದುವರಿಬಹುದು ಅನ್ನೋದನ್ನ ಹೈಕೋರ್ಟ್ ಬಂದು ಗೌರ್ಮೆಂಟ್ಗೆ ಹೇಳಿದೆ. ಬಟ್ ಇಲ್ಲಿ ಒಂದು ದೊಡ್ಡ ಕ್ಲಾಸ್ ಏನಂತ ಹೇಳಿದ್ರೆ, ಈ 3 ತಿಂಗಳು ಗಡಿವು ಅದು ಆಗುತ್ತೋ ಇಲ್ಲೋ, ಮುಂದೆ ನಮ್ಮ ಜೀವನಗಳ ಹೆಂಗೆ. ಈಗ ನಾವು ಬೇರೆ ಕೆಲಸ ಮಾಡ್ಬೋದು, ಬಟ್ ಬೇರೆ ಕೆಲ್ಸಕ್ಕೆ ಹೋಗೋ ತನಕನೂ ಆ ಮಧ್ಯೆ ಒಂದು ಟೈಮ್ ಇರುತ್ತಲ್ಲ, ಟೈಮ್ ಫ್ರೇಮ್, ಆ ಟೈಮ್ ಫ್ರೇಮ್ ಅಲ್ಲಿ ನಮ್ಮ ಒಂದು ಕಮಿಟ್ಮೆಂಟ್ ನಾವು ಹೆಂಗೆ ಮ್ಯಾನೇಜ್ ಮಾಡಬೇಕು. ಎಕ್ಸಾಂಪಲ್, ಇವಾಗ ನಂದು ಈ ಒಂದು 6 ವಾರ ಆದ್ಮೇಲೆ ಒಂದು 2 ತಿಂಗಳು ಬೇಕಾಗುತ್ತೆ ನನಗೆ ಬೇರೆ ಕೆಲಸ ಸಿಗಕ್ಕೆ, ಇಲ್ಲಾಂದ್ರೆ ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ, ಆ 2 ತಿಂಗಳು ನಮ್ಮ ಜೀವನದಲ್ಲಿ ಹೆಂಗೆ ನಡೆಯುತ್ತೆ. ನಂಬ್ಕೊಂಡು ನಮ್ಮ ಕುಟುಂಬ ಇದೆ, ಆ ಕುಟುಂಬಕ್ಕೆ ನಾವು ಉತ್ತರ ಕೊಡಬೇಕು. ನಾವು ದುಡ್ದು ನಾವು ತಿನ್ನೋದು ಅಷ್ಟೇ, ನಮ್ಮ ಕುಟುಂಬ ಸಾಕೋದಿರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ನಾನು ಭಾಸ್ಕರ್ ಸರ್ ಹತ್ರ ನಾನು ಇದನ್ನೆಲ್ಲ ಕೇಳ್ಕೊಂಡಾಗ ಅವ್ರು ಹೇಳಿದಾರೆ ಅಂತಂದ್ರೆ, ನಮ್ಮ ಒಬ್ಬ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಅವ್ರ ಕಡೆಯಿಂದ ಏನೇನು ಸಹಾಯ ಮಾಡೋಕ್ಕಾಗುತ್ತೋ, ಏನೇನು ನಿಮಗೆ ಮಾರ್ಗದರ್ಶನ ಕೊಡೋಕ್ಕಾಗುತ್ತೋ ನಾವು ಮಾಡ್ಸೋಣ ಅಂತ ಒಂದು ಧೈರ್ಯ ಹೇಳಿದ್ರು. ಆ ಧೈರ್ಯದ ಮೇಲೆ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನೀವು ನಿಮ್ಮ ಟೈಮನ್ನ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಎದುರುಗಡೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಸರ್. ಇಲ್ಲ ಸರ್, ಫಸ್ಟು ಶಾಲು ಹಾಕಿ ಫಸ್ಟ್. ಸುಮಾರು ಜನ ಬೈಕ್ ಟ್ಯಾಕ್ಸಿನಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೀವಿ ಸರ್. ಅದ್ರ ಹಿಂದೆ ಕುಟುಂಬಗಳಿದೆ ಅಂಥೇಳಿ ಖಂಡಿತ. ಏಕೆ ಅಂತ ಹೇಳಿದ್ರೆ, ಸಾವಿರಾರು ಜನ ಈ ಬೈಕ್ ಟ್ಯಾಕ್ಸಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರ ಹಿಂದೆ ಕುಟುಂಬಗಳು ಅವರನ್ನು ನಂಬಿ ಇರ್ತಾರೆ. ಅಂಥವ್ರಿಗೆ ಈ ಮಧ್ಯದಲ್ಲಿ ಈ ರೀತಿ ಬ್ರೇಕ್ ಕೊಟ್ಟಾಗ ಅವ್ರ ಕುಟುಂಬ ಏನಾಗಬೇಕು ಅನ್ನೋದು ತುಂಬಾ ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸರ್ಕಾರದವರು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರನ ಆ ಬೈಕ್ ಟ್ಯಾಕ್ಸಿ ಫ್ಯಾಮಿಲಿ ಏನಿದೆ ಅವರಿಗೆ ಒಂದು ದಾರಿಯನ್ನು ತೋರಿಸ್ಕೊಡ್ಲಿ. ಅವರಿಂದ ಸುಮಾರು ಕುಟುಂಬಗಳು ಬದುಕ್ತಾ ಇದೆ. ಅವ್ರ ಕುಟುಂಬಗಳಲ್ಲದೇ ಅವರ ಜೊತೆಯಲ್ಲಿ ಈಗ ಯಾರು ಬುಕ್ ಮಾಡ್ತಾರೋ, ಏನೋ ಎಮರ್ಜೆನ್ಸಿ ಹೋಗಬೇಕಾದ್ರೆ ಹೌದು ಆಟೋನಲ್ಲೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು. ಈಗ ಈಗ ಗೌರ್ಮೆಂಟ್ನವರು ಈಗೇನು ಎಲ್ಲ ಕಡೆ ರೂಲ್ಸ್ಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಕಾರ್ನಲ್ಲಿ ಹೋಗ್ತಾ ಇದ್ದಾರೆ, ಒಬ್ಬರಿಗೋಸ್ಕರ ಕಾರ್ನಲ್ಲಿ ಹೋಗ್ತಾರೆ ಅನ್ನೋ ಅಂತ ಒಂದು ಕಾನೂನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಒಬ್ಬ ಹೋಗಬೇಕಾದ್ರೆ ಬೈಕ್ ಟ್ಯಾಕ್ಸಿನಲ್ಲಿ ಹೋದರೆ ಟ್ರಾಫಿಕ್ಕು ಕಡಿಮೆ ಆಗುತ್ತೆ. ಜನಗಳು ಹೋಗಿ ಅವರು ಸೇರಬೇಕಾದಂಥ ಸ್ಥಳನ ಬೇಗ ಹೋಗಿ ಸೇರ್ಬೋದು, ಮತ್ತು ಟ್ರಾಫಿಕನ್ನಲ್ಲೂ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋ ಒಂದು ದೃಷ್ಟಿಯಿಂದ ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರನ ಆ ಕುಟುಂಬಗಳು ಬದುಕೋದಕ್ಕೆ ದಾರಿ ಮಾಡಿಕೊಡಿ ಅಂತೇಳಿ ಈಗಿರುವಂಥ ಸರ್ಕಾರಕ್ಕೆ ನಮ್ಮ ಹ್ಯೂಮನ್ ರೈಟ್ಸಿಂದ ಅವ್ರಿಗೆ ನಮ್ಮ ಮನವಿಯನ್ನು ಕೊಡ್ತೇವೆ, ಪ್ಲಸ್ ಮನವಿನೂ ಮಾಡ್ಕೊತೀವಿ. ಅದಕ್ಕೆ ನಮ್ಮ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ದಳದ ರಾಜ್ಯ ಕಾನೂನು ಸಲಹೆಗಾರರಾದಂತಹ ಶ್ರೀ ಸುರೇಶ್ ಸರ್ ಅವರು ಅದ್ರ ಬಗ್ಗೆ ಮಾತಾಡಿ ಮುಂದೆ ಏನು ಕ್ರಮ ತಗೋಬೋದೋ ಅದನ್ನು ದಯವಿಟ್ಟು ಸರ್ ನಿಮ್ಮ ಕಡೆಯಿಂದ ಇವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಬೇಡಿಕೆ ಇಟ್ಕೊಡ್ತಾಯಿದ್ದೀನಿ.
ಎಲ್ಲ ಬೆಂಗಳೂರು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮಸ್ಕಾರ, ಮತ್ತು ಬೈಕ್ ಟ್ಯಾಕ್ಸಿ ಚಾಲಕರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶಿವಶಂಕರ್ ಅವ್ರಿಗೆ ನಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ. ಮತ್ತು ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಸರ್ ಅವರು ನಮಗೆ ಸುಮಾರು ದಿವಸದಿಂದ ಪ್ರೇರಣೆ ಕೊಟ್ಟಿದ್ದರು. ಭಯ ಬೀಳಬೇಡಿ, ಟ್ಯಾಕ್ಸಿ ಇದಾದರೆ ನಾವು ಕಾನೂನು ಏನೇ ಇದ್ದರೂ ನಾನು ನಿಮ್ಮ ಬೆನ್ನು ನಿಲ್ದು ಈಗಲೂ ಹೇಳಿದ್ರು, ಅದು ಇದು 6 ತಿಂಗಳು ಹಿಂದೆನೇ ಹೇಳಿದ್ರು ನಮಗೆ, ಏನು ಭಯ ಬೀಳ್ಬೇಡಿ, ನಿಮ್ಮ ಕಷ್ಟದಲ್ಲಿ ನಾವು ಯಾವಾಗಲೂ ಜೊತೇಲಿ ಇರ್ತೀರಿ ಅಂತ ಹೇಳಿದರು. ಸೊ ಸಮಸ್ಯೆ ಇವತ್ತು ಎಲ್ರಿಗೂ ಗೊತ್ತಿರೋದಾಗೆ ಕಾನೂನು ಹೋರಾಟದಲ್ಲಿದ್ದರೆ ನಾವು ಕಾನೂನಿಗೆ ಕೆಲವರು ಅಂದ್ಕೊತಾ ಇದ್ದಾರೆ ಜಯ ಅಂತ, ಅದು ನಮ್ಮ ಕೆಲವರು ಅಂದ್ಕೊತಾರೆ ಇಲ್ಲ ನಮ್ಗೆ ಅಪಜಯ ಅಂತ. ಸೊ ಜಯ ವಿಜಯ ಆದ ಆಮೇಲೆ ನೋಡೋಣ. ನಮ್ಮ ಬದುಕು ಕಟ್ಕೋಬೇಕಾದ್ರೆ ಈ 3 ತಿಂಗಳಾದಮೇಲೆ 6 ವಾರ ಆಲ್ರೆಡಿ 2 ವಾರ ಆಗೋಗಿದೆ, 4 ವಾರ ಇದೆ. 4 ವಾರದಿಂದ ನೆಕ್ಸ್ಟ್ 3 ತಿಂಗಳು ಸರ್ಕಾರ ಅವರು 3 ತಿಂಗಳಂತ ಕೋರ್ಟ್ ಕೊಟ್ಟಿದೆ. ಬಟ್ 3 ತಿಂಗಳಾಗುತ್ತೋ ಅದು ಸೆಷನಲ್ಲಿ ಬಿಲ್ ಪಾಸ್ ಮಾಡಬೇಕು, ಪಾಲಿಸಿ ಮಾಡಬೇಕು, ಕಾರಣಾಂತರದಿಂದ ಏನು ಹೇಳ್ತಾರೆ ಅದು ಸರ್ಕಾರದ ಮೇಲೆ ನಾವು ಮನವಿ ಮಾಡ್ಕೋಬೇಕಷ್ಟೇ. ಸೊ ಆ ಮನವಿ ಮೇಲೆ ನಮ್ಮ ಕಾನೂನು ಸಲಹೆಗಾರರಲ್ಲಿ ಸುರೇಶ್ ಸರ್ ಅವರು ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸಮಸ್ಯೆ ಏನಿದೆ ನಮ್ಮ ಬೈಕ್ ಟ್ಯಾಕ್ಸಿ ಏನು ಸಮಸ್ಯೆ ಇದೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿ ಸೇರಿ ಒಗ್ಗಟ್ಟಲ್ಲಿ ಏನೇ ಕೆಲಸ ಮಾಡಿದ್ರು ಈ ಒಂದು ಹೆಜ್ಜೆ ಮುಂದೆ ಬಿಟ್ಟಿದ್ದೀರಿ ನಾವು. ಕೆಲವರು ಅಂತಾರೆ 6 ವಾರ ಆದ್ಮೇಲೆ ಹಿಂದೆ ಹೋಗ್ತಾರೆ, 6 ವಾರ ನಾವು ಹಿಂದೆ ಹೋದ್ರು ಆಮೇಲೆ ಮುಂದೆ ಬರೋಕ್ಕೆ ಅಂತ ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ಮುಂದೆ ಒಗ್ಗಟ್ಟು ಪರ್ಮನೆಂಟಾಗಿ ಮುಂದೆ ಹೋಗ್ಬೋದು. ಸೊ ಆ ಒಂದು ಮುಂದೆ ಹೋಗ್ಬೇಕು ಅಂದರೆ ಎಲ್ಲರ ಜೊತೇಲಿ ಇರಬೇಕು, ಒಗ್ಗಟ್ಟಲ್ಲಿ ಎಲ್ಲರ ಜೊತೇಲಿ ಸೇರ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನಮ್ಗೆ ಮುಂದೆ ಜಯ ಸಿಗುತ್ತೆ. ಸೊ ಆ ಜಯ ಸಿಗುತ್ತಾ ಅನ್ನೋ ಭರವಸೆ ಮೇಲೆ ನಮ್ಮ ಕಾನೂನು ಸಲಹೆಗಾರ ಅಂತ ಸುರೇಶ್ ಸರ್ ಅವ್ರು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಸಮಸ್ಯೆಗೂ ಕೊನೆಯದಾಗಿ ಇವರು ಅವ್ರ ಬಾಯಿಂದನೇ ಕೇಳಬೇಕನ್ನೋ ನಾನೊಂದು ವಿಷಯ ಮುಗಿಸ್ತೀನಿ. ಸೊ ನಿಮ್ಗೆ ಇನ್ನೂ ಏನಾದ್ರು ಸಮಸ್ಯೆ ಅಂತ ದೊಡ್ಡದಾಗಿರ್ಬೇಕು, ಇವತ್ತು ದೊಡ್ಡದಾಗಿದೆ, 3 ತಿಂಗಳಾದಮೇಲೆ ಇನ್ನೂ ದೊಡ್ಡದಾಗಿ ಬರುತ್ತೆ ಅಂತಕ್ಕಿಂತ ಮುಂದೆ ದೊಡ್ಡದು ಬರೋದು ಇವಾಗಿಂದಲೇ ಸುಧಾರಿಸ್ಕೊಳ್ಳೋಣ. ಸೊ ಹಾಗಾಗಿ ಸುಧಾರಿಸ್ಕೊಳ್ಳೋಕ್ಕಿಂತ ಮುಂಚೆ ಸೆಕೆಂಡ್ ಕೆಳಗಡೆ ಅದು ಕೊಡಿ. ಸೊ ಅದನ್ನೇ ನಾವು ಸುರೇಶ್ ಸರ್ ಅವ್ರಿಗೆ ಒಂದು ಅಫಿಷಿಯಲ್ ಆಗಿ ಅಂದರೆ ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಅಫಿಷಿಯಲ್ ಆಗಿ ಒಂದು ಮನವಿ ಕೊಡೋಕ್ಕೆ, ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಅವ್ರಿಗೂ ಒಂದು ಅಫಿಷಿಯಲ್ ಆಗಿ ಒಂದು ಮನವಿ ಕೊಡಬೇಕು. ಏನು ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸು ಮತ್ತು ಕ್ಯಾಪ್ಟನ್ಸ್ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ, ಇದು ಎಲ್ಲದಕ್ಕೂ ಒಂದು ಕಾನೂನು ಪರಿಹಾರ ಹುಡ್ಕೊಡಿ ಅಂತ ಹೇಳಿದರೆ ಅದಕ್ಕೆ ಅವ್ರು ಸಹಾಯ ಮಾಡ್ತಿದ್ರು. ಸೊ ನಾವು ಆ ಮನವಿನ ದಯವಿಟ್ಟು ಸುರೇಶ್ ಸರ್ ಅವ್ರಿಗೆ ಸ್ವೀಕರಿಸಬೇಕಂತ ವಿನಂತಿಸ್ಬೇಕು. ಇದು ಹಾಗೆ ಮನವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಸರ್ ಅವ್ರಿಗೂ ಶಿವಶಂಕರ್ ಸರ್ಗೂ ಅವ್ರಿಗೂ ಸ್ವೀಕರಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಸರ್. ಸೊ ಕಾನೂನು ಹೋರಾಟದಲ್ಲಿ ನಾವು ಒಂಚೂರು ಹಿಂದೆ ಇದ್ದೀರಿ, ಬಟ್ ಸುರೇಶ್ ಸರ್ ಹೇಳ್ದಂಗೆ ಮುಂದೆ ನಾವು ಬರ್ತೀರಿ. ಸೊ ಈ ಹೋರಾಟದಲ್ಲಿ ಅವರು ಏನೇನು ಸಲಹೆ ಕೊಡ್ತಾರೋ ಅದು ಸಲಹೆನ ಕೇಳೋಣ. ಸೊ ಎಲ್ಲರೂ ಒಂದು 5 ನಿಮಿಷ ಸೈಲೆಂಟಾಗಿ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಆಮೇಲೆ ನಮ್ಮ ಮುಂದಿನ ಹೆಜ್ಜೆ ಇಡೋಣ. ಅದಕ್ಕೆ ನಾವೀಗ ನಮ್ಮ ಸಮಸ್ಯೆ ಏನಾಗಿದೆ, ಗೌರ್ಮೆಂಟು ಕರ್ನಾಟಕದಲ್ಲಿ ನಿಮಗೆ ಬೈಕ್ ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಇದೊಂದೇ ಸಮಸ್ಯೆ. ಅದು 6 ವಾರಗಳ ನಂತರ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿಯಲ್ಲಿ ಕಾಲ್ ಬರೋದಿಲ್ಲ, ನೀವು ನಡೆಸಂಗಿಲ್ಲ, ಯಾವುದೇ ಪೊಲೀಸರು ನಿಮ್ಮನ್ನು ಮಾಡಿದ್ರು ಕೂಡ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು, ನಡೆಸ್ಬೋದು ಅನ್ನೋದು ನಿಮ್ಮ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತವೆ. ಸಮಸ್ಯೆಗಳ ಪರಿಹಾರ ಸರಿಯಾದ ಮಾರ್ಗದಲ್ಲಿ ಹೋದರೆ ಮಾತ್ರ ನೀವು ಜಯ ಸಾಧಿಸಲಿಕ್ಕಾಗುತ್ತೆ.